ಶ್ರೀರಾಜ್ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ, ಅಮ್ಮ ಅಪ್ಪಾಜಿಯವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಸಿನಿಮಾಗೆ ನೀವೇ ಆಕ್ಟರ್ ಆಗ್ತೀರಾ ಅಂತ ಅಪ್ಲೈ ಮಾಡಿದ್ರ ಅಥವಾ ನೀವು ಆಕ್ಟರ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರೊಡಕ್ಷನ್ ಹೌಸ್ ಹೆಸರನ್ನು ಚೇಂಜ್ ಮಾಡಿದ್ರ? PA ಪುಷ್ಪಾ ಅರುಣ್, ಪೃಥ್ವಿ ಅಂಬರ್ ಎರಡರಲ್ಲೂ PA ಇದೆಯಲ್ಲ, ಹೆಂಗೆ ಇದು ಸಿಂಕ್ ಆಗಿದ್ದು? ಇಲ್ಲ, ಆಕ್ಚುಲಿ ಅನೌನ್ಸ್ಮೆಂಟ್ ಆಗೋ ಮೊದಲು ಇನ್ನೇನು ಅನೌನ್ಸ್ ಆಗ್ತದೆ PA ಪ್ರೊಡಕ್ಷನ್ ಅನೌನ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ನನ್ನ ನೋಡ್ಬಿಡಿ ಯಾರು ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡಿದಾರೆ, ಆಗ್ಬೋದು ನೀವು ಈಗಲೇ ಪ್ರೊಡಕ್ಷನ್ ಶುರು ಮಾಡ್ಬಿಟ್ಟಿದ್ದೀರಾ ಅಂತ. ಬ್ಯೂಟಿಫುಲ್ ಸಿಂಕ್. PA ಪ್ರೊಡಕ್ಷನ್ ಅಲ್ಲಿ PA ಪೃಥ್ವಿ ಅವರ ನಟನೆ. ಪೃಥ್ವಿ ನಾನು ಆಗಲೇ ಹೇಳ್ದಂಗೆ ಅಮ್ಮ ಇಸ್ ಸಚ್ ಅ ವಂಡರ್ಫುಲ್ ಸ್ವೀಟ್ ಹಾರ್ಟ್. ಅವರು ಯಶ್ ಸರ್ ಅಂತಹ ಒಂದು ಅದ್ಭುತವಾದಂತಹ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತಹ ತಾಯಿ. ಅವರ ಪ್ರೊಡಕ್ಷನ್ ಅಲ್ಲಿ ಕೊತ್ತಲವಾಡಿ ಒಂದು ಸೂಪರ್ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗ್ ಇಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಶರಣ್ ಸರ್, ಧನ್ಯವಾದಗಳು ಸರ್, ನೀವು ಈ ಇವೆಂಟನ್ನು ಕ್ರಿಯೇಟ್ ಮಾಡಿರೋದಕ್ಕೆ. ನಾನು ಈಗಲೂ ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಿ ನಾನು ಮತ್ತೆ ಮೂವಿ ಬಗ್ಗೆ ಹೇಳ್ತೀನಿ. ನಾನು ಒಂದು ಇವೆಂಟ್ಗೆ ಹೋಗಿದ್ದೆ, ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ನಾನು ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ. ನಾನು ಅನ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಿರ್ತಾರೆ, ರೆಡಿ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ. ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್, ಬಿಕಾಸ್ ನಾನು ಡ್ಯಾನ್ಸರ್. ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದೇನೋ ಸೋಲ್ ಕನೆಕ್ಷನ್ ಇರುತ್ತೆ. ಸೊ ಶರಣ್ ಸರ್ ನಮ್ಮ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ಶರಣ್ ಸರ್ ನನ್ನ ಹತ್ರನೇ ಬಂದ್ಬಿಟ್ರು, ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು. ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಈ ಸೋ ಸಿಂಪಲ್ ಅಂತ. ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ½ hour ಮಾತಾಡಿದ್ದಾರೆ. ನಾನು ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ. ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್. ಸೊ ಅಂತ ಒಂದು ಅದ್ಭುತವಾದ ಮನಸ್ಸಿರುವಂತಹ, ಇನ್ನೊಬ್ಬ ಬೆಳಿಬೇಕು ಅನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಹೇಳಿದೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ರಾಜು ಸರ್ ನನ್ನ ಮೊದಲಿಂದ ಪರಿಚಯ. ಅವರು ಇದು ನನಗೆ ಹೇಳಿರುವಂಥ 2ನೇ ಕತೆ. ಮನೆಯಲ್ಲಿ ಕತೆ ಹೇಳಿದಾಗ ನಾನು ಬಹಳ ಖುಷಿ ಆಯಿತು. ಒಂದು ಹಳ್ಳಿಯ ಸೊಗಡಿರುವಂತಹ, ಹಳ್ಳಿಯ ಮುಗ್ಧ ಯೆಟ್ ಪವರ್ಫುಲ್, ಇನ್ನೋಸೆಂಟ್ ಯೆಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು. ಅಂತ ಒಂದು ಅದ್ಭುತವಾದ ಕತೆ ಇದು. ಕತೆ ಹೇಳಿದ ಮೇಲೆ ನನ್ನ ಮಗಳಿಗೆ ಪ್ರಾಯಶಃ 2 ವರ್ಷ ಆವಾಗ, ತುಂಬ ಚಿಕ್ಕವಳು. ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು, ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ. ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ, ಹೋಗಿ ಕಾಲು ಮುಗಿತಿದ್ದಾಳೆ, ಲಿಟ್ರಲಿ ಕಾಲು ಮುಗ್ದು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಇಟ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ. ನಾನು ಇದು ಏನ್ ಸೈನ್ ಇದು ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ, ಮೇ ಬಿ ಏನೋ ಒಂದು ಗಟ್ ಫೀಲಿಂಗ್ ಬರುತ್ತಲ್ಲ, ಏನೋ ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನಗೆ ಅನಿಸ್ತು. ಅಲ್ಲಿಂದ ಸ್ಟಾರ್ಟ್ ಆಯಿತು ಗುಡ್ ಸೈನ್ಸ್. ನಾನು ಸ್ವಲ್ಪ ದಪ್ಪ ಆಗಿದ್ದೆ, ನಾನಾಗೆ ಜಿಮ್ ಹೋಗಿ ಶುರು ಮಾಡಿದೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದೆ, ಫೈಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾನು ಮತ್ತೆ ಸಾಗರ್ ಮಾಸ್ಟ್ರು. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶಾರ್ಟ್ ನೋಡಿದಾಗಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗಲೇ ಏನೋ ಒಂದು ಗ್ರೇಟ್ ಫೀಲಿಂಗ್. ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ದ ಕಾಸ್ಟ್, ನಾನು ಇವ್ರು ನೋಡಿದ್ರೆ ಬೈತಾರೆ ಈಗ, ನೀವು ಕೂಡ ಬೈಬೇಡಿ. ನನ್ನ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗಲೂ ಅಷ್ಟು ಖುಷಿ ಆಗಿಲ್ಲ. ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯಿತು. ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್, ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು. ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು. ಅವರು ಅದೇ ಮ್ಯಾಮ್ ಹೇಳಿದಾಗೆ ಸಿಕ್ಕಿಲ್ಲ, ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು. ಆ್ಯಂಡ್ ರಾಜೇಶ್ ಸರ್, ಯೂಶ್ವಲಿ ಅವರ ಸೀರಿಯಲಿಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಬೀನ್ ಇಸ್ ಟ್ರೆಮೆಂಡಸ್ ಫ್ಯಾನ್. ಸೊ ಇವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಕಾವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಾನ್ಸಾ ಮ್ಯಾಮ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು. ಆ್ಯಂಡ್ ಯಾವಾಗಲೂ ಐ ಯೂಸ್ ಟು ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರು ಕಾಲು ಇಡ್ತಿದ್ರಲ್ಲ, ಅದೇ ಪಾಯಿಂಟಿಗೆ ಹೋಗ್ತಾ ಇದೆ. ಎಲ್ಲ ಆಯಿತು, ಸಿನಿಮಾ ಮುಗೀತು, ಇನ್ನೇನು ಎಲ್ಲ ರೆಡಿ ಆಗಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ. ಅಂದರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ, ಇವರು ಪ್ರೊಡಕ್ಷನ್ ಹೌಸ್ ಅವ್ರು ಹಂಗೆ ಹೇಳಿದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು.
ಹೌದಾ, ಓಕೆ, ನಿಮ್ಗೇನೋ ಸರ್ಪ್ರೈಸ್ ಇದೆ, ನಿಮ್ಗೇನೋ ಸರ್ಪ್ರೈಸ್ ಆಯ್ತು, ಸರ್ಪ್ರೈಸ್ ಇರಲಿ ಸರ್, ಇವತ್ತು ಹೋಗೋಣ. ಎಲ್ಲಿಗೆ ಸರ್? ಪ್ರೊಡಕ್ಷನ್ ಹೌಸ್ ಮೀಟ್ ಮಾಡಿ. ಆಯ್ತು ಹೋಗೋಣ, ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್. ಎಲ್ಲಿ ಸರ್? ನೈಸ್ ರೋಡ್ ಆಯ್ತಾ, ಆಮೇಲೆ ಹಾಸನ್ ರೋಡ್. ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್? ಆಯ್ತು ಹೋಗ್ತಾ ಇದೀವಿ. ಏನು ಬಿಟ್ಕೊಟ್ಟಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮ್ಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್, ಎಲ್ಲರಿಗೂ ಪ್ರತಿಯೊಬ್ಬರು ಸರ್ಪ್ರೈಸ್. ಅವನು ಸೀಕ್ರೆಟ್ ಯಾವ ಲೆವೆಲ್ಗೆ ಮೇಂಟೈನ್ ಮಾಡಿದ್ರು ಅಂದ್ರೆ, ಹೋಗ್ತಾ ಇದ್ದೀನಿ, ಆಯ್ತು ಹಾಸನಿಂದ ಏನೋ ಒಳಗೆ ಏನೋ ಓದಿ ಒಂದು ದೊಡ್ಡ ಗೇಟ್ ಹತ್ರ, ಐ ನಾಟ್ ಲೈಯಿಂಗ್, ರಾಜು ಸರ್ ಕೂಡ ಇದ್ರು. ಕೋಇನ್ಸಿಡೆನ್ಸ್ ಹೇಳ್ಬೋದು, ಕಾಕತಾಳೀಯ ಹೇಳ್ಬೋದು. ನನಗೆ ಗೂಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ. ನಾನು ಆ ಹಾಡನ್ನ ಜಾಸ್ತಿ ಕೇಳ್ತಾ ಇರ್ತೀನಿ. ಗೇಟ್ ಮುಂದೆ ಆ ಹಾಡು ನನ್ನ ಕಾಲಲ್ಲಿ ಪ್ಲೇ ಆಗ್ತಾ ಇದೆ. ಒಂದಷ್ಟು ಹೊತ್ತು ಕಾದ್ವಿ, ಯಾರೋ ಬಂದ್ರು, ಕೀ ತೆಗೆದ್ರು, ಒಳಗೋದ್ವಿ, ಅದೇ ಹಾಡು ಕೇಳ್ತಾನೆ ಹೋಗ್ತಾನೆ ಇದ್ದೀನಿ. ನಾನು ಒಂಥರ ಅಭಿಮಾನಿ ಅಂತ ಮಾಡ್ತಾ ಇದ್ದೆ. ಬಂದು ಹೀಗೆ ಕಾರಿಂದ ಇಳಿದೆ, ಮನೆ ಓಕೆ, ಹಿಂಗೆ ಹೋಗ್ತಾ ಇದ್ದೀನಿ. ಮ್ಯಾಮ್ ಸ್ಟೆಪ್ಸ್ ಅಲ್ಲಿ ಇದ್ದಾರೆ. ನಾನು ಒಂದು ಸೆಕೆಂಡ್ ನಿಂತೆ, ನನಗೆ ಮುಂದೆ ಹೋಗ್ಬೇಕಾ ಇನ್ನೂ ಏನಿದು, ಏನಾಗ್ತಾ ಇದೆ ಅನ್ನೋ ಟೈಪು. ಹೋದೆ, ಮ್ಯಾಮ್ನ ಮೀಟ್ ಮಾಡಿದೆ, ಸರ್ನ ಮೀಟ್ ಮಾಡಿದೆ. ನನ್ಗೆ ಈಗಲೂ ನೆನಪಿದೆ, ಎಲ್ಲ ಮಾತಾಡಿ ಎಲ್ಲ ಆಗಿ ವಾಪಸ್ ಹೋಗುವಾಗ ಮ್ಯಾಮ್ಗೆ ನಾನು ಕಾಲಿ ಹಿಡಿದಾಗ ಅವ್ರು ಹೇಳಿರುವಂಥ ಮಾತು, ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ. ಸೊ ಅಂಥ ಮಾತು ಪ್ರಾಯಶಃ ಯಾರು ಹೇಳ್ತಾರೆ. ಆ್ಯಂಡ್ ನನಗೆ ಮಿಡಲ್ ಏನೋ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ. ಇಡೀ ನಾನು ನಿಮ್ಗೊಂದು 5 ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳಿ ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದ್ರೆ, ನಮ್ಮ 10-15 ಒಂದಿನದಲ್ಲೇ ಮನೇಲೇ ಇದ್ರು ತುಂಬಾ ಜನ. ನನಗೆ ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ.